ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ 2024ನೇ ಸಾಲಿನಲ್ಲಿ ಹೊಸದಾಗಿ ಲೇಬರ್ ಕಾರ್ಡ್ ಮಾಡಿಸ್ಕೊಂಡವ್ರಿಗೆ ಒಂದು ಗುಡ್ ನ್ಯೂಸ್ ಕೂಡ ಬಿಟ್ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಹೊಸದಾಗಿ ಲೇಬರ್ ಕಾರ್ಡ್ ಅರ್ಜಿನೂ ಕೂಡ ಆಹ್ವಾನ ಮಾಡ್ತಾಯಿದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಫಲಾನುಭವಿಗಳಾಗಬೇಕು ಅಂದರೆ ನೀವು ಲೇಬರ್ ಕಾರ್ಡ್ ಹೊಂದಿರೋದು ಕಡ್ಡಾಯ ಮಾಡಿದ್ದಾರೆ. ಸೊ ಈ ಲೇಬರ್ ಕಾರ್ಡ್ ಹೊಂದಬೇಕಾಗಿತ್ತಂದರೆ ಕೆಲವೊಂದು ಕಂಡೀಷನ್ಸ್ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ನೀವು ಲೇಬರ್ ಕಾರ್ಡ್ ಹೊಸದಾಗಿ ಮಾಡಿಸ್ಕೋಬೇಕಾಗಿತ್ತು ಅಂದರೆ ಎಲ್ಲಿ ನೋಂದಣಿ ಮಾಡ್ಕೋಬೇಕು ಮತ್ತು ಎಲ್ಲ ಅರ್ಜಿ ಸಲ್ಲಿಸಬೇಕು ಮತ್ತು ಏನೇನು ಕಂಡೀಷನ್ಸ್ ಅಂತ ಇದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇದನ್ನು ಮಾಡಿಸ್ಕೊಂಡ್ರೆ ಸಾಕಷ್ಟು ಪ್ರಯೋಜನ ಕೂಡ ಇದ್ದಾವೆ, ನಿಮಗೆ ಸಾಕಷ್ಟು ಉಪಯೋಗ ಕೂಡ ಸಿಗ್ತಾವೆ. ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ನಿಮಗೆ ಸಹಾಯಧನ ಇರ್ಬೋದು, ಆಮೇಲೆ ಆರೋಗ್ಯಕ್ಕೆ ಪಿಂಚಣಿ ಇರ್ಬೋದು, ಆಮೇಲೆ ಅದ್ರ ಜೊತೆಗೆ ಆರೋಗ್ಯ ತೋರಿಸ್ಕೊಳ್ಳಿಕ್ಕೆ ನಿಮಗೆ ವೈದ್ಯಕೀಯ ಚಿಕಿತ್ಸೆಗೆ ಎಲ್ಲ ಕೂಡ ಖರ್ಚನ್ನು ಕೂಡ ಕೊಡ್ತಾರೆ. ಸೊ ಹಾಗಾಗಿ ಇದಕ್ಕೆ ನೀವೇನಪ್ಪ ಅಂದರೆ ಪ್ರತಿ ಒಂದು ಸಾರಿ ಕಾರ್ಡ್ ಮಾಡಿಸ್ಕೊಂಡು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೊತಾ ಹೋದರೆ ಸಾಕು ಫ್ರೆಂಡ್ಸ್, ನಿಮಗೆ ಈ ಕಾರ್ಡ್ನ ಸೌಲಭ್ಯಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ ಈ ಕಾರ್ಡ್ನ ಮಾಡಿಸ್ಕೊಳ್ಳೋಕ್ಕೆ ಏನೇನು ಕಂಡೀಷನ್ಸ್ ಇದ್ದಾವೆ ಏನು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಹೊಸದಾಗಿ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಈಗ ಪ್ರೆಸೆಂಟಾಗಿ ಏನೆಂದರೆ ಲೇಬರ್ ಕಾರ್ಡ್ ಅರ್ಹತೆಯನ್ನು ಮಾಡೋದರೆ ನೋಂದಣಿ ಮಾಡೋ ಪೂರ್ವದಲ್ಲಿ 1 ವರ್ಷ ನೋಡಿ ಫ್ರೆಂಡ್ಸ್, ಕಟ್ಟಡ ಮತ್ತು ಇತರ ನಮ್ಮ ಕಾಮಗಾರಿಗಳಲ್ಲಿ ಕನಿಷ್ಠ 90 ದಿನಗಳ ಕಾಲ ಕೆಲಸ ನಿರ್ವಹಿಸಿರಬೇಕು. ನೋಂದಣಿ ಅಂದರೆ ನೀವು ಲೇಬರ್ ಕಾರ್ಡ್ ಮಾಡಿಸ್ಕೊಳಕ್ಕಿಂತ ರಿಜಿಸ್ಟ್ರೇಷನ್ ಮಾಡಿಸ್ಕಿಂತ ಮುಂಚೆ 1 ವರ್ಷ ಕಟ್ಟಡ ಕಾರ್ಮಿಕರ ವಿತರಣೆಯಲ್ಲಿ ಮಿನಿಮಮ್ 90 ಡೇಸ್ ಅಂದರೆ ವರ್ಕ್ ಮಾಡ್ಕೊಂಡಿರಬೇಕಾಗುತ್ತೆ. ಲೇಬರ್ ಕಾರ್ಡ್ ಅಪ್ಲಿಕೇಶನ್ಗೆ ನಿಮ್ಗೆ ಏನೇನು ದಾಖಲಾತಿಗಳು ಬೇಕಂದರೆ ನೀವು 90 ದಿನಗಳ ಉದ್ಯೋಗ ದೃಢೀಕರಣ ಪತ್ರ ಬೇಕಾಗುತ್ತೆ. ಅರ್ಜಿದಾರ ಮತ್ತು ಅವಲಂಬಿತ ಆಧಾರ್ ಕಾರ್ಡ್ ಅಂದರೆ ನೀವು ಯಾರು ಅರ್ಜಿ ಹಾಕ್ತಾರೆ ಅವರು ಮತ್ತು ಅವರ ಡಿಪೆಂಡೆಂಟ್ಗಳು ಅಂದರೆ ನಿಮ್ಮ ಹೆಂಡತಿ ಇರ್ಬೋದು, ಮಕ್ಕಳು ಅವರ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ. ಹಾಗೆ ಅರ್ಜಿದಾರರ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಆ ಮೊಬೈಲ್ ನಂಬರ್ಗೆ ಮತ್ತು ಅದರಿಗೆ ಲಿಂಕ್ ಆಗಿರುತ್ತಲ್ಲ, ಸೊ ಅದು ಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಅರ್ಜಿದಾರ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸೊ ಇದಕ್ಕೆ ನೆಕ್ಸ್ಟು ವಯೋಮಿತಿ ಏನು ಅಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಂದಣಿ ಮಾಡ್ಕೊಳ್ಬೇಕಂದ್ರೆ ವಯೋಮಿತಿ ನೀವು ಸೊ ಮಿನಿಮಮ್ 18 ವರ್ಷ ತುಂಬಿರಬೇಕಾಗತ್ತೆ. ಆಮೇಲೆ 21 ವರ್ಷನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ. ಹಾಗಾಗಿ ಏನಪ್ಪ ಅಂದರೆ ನಿಮಗೆ ಕಂಪ್ಲೀಟ್ ಮಾಡಿಕೊಂಡು ಮಿನಿಮಮ್ ಕ್ಯಾರಿ ಓವರ್ ಆಗಿದ್ದರೆ ನಿಮಗೆ ನೋಂದಣಿ ಮಾಡ್ಕೊಳ್ಳೋಕ್ಕೆ ಕಚೇರಿಯನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಹಿರಿಯ ಕಾರ್ಮಿಕ ನಿರೀಕ್ಷಕರ ಕಚೇರಿ, ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್ ಕಾರ್ಮಿಕ ನಿರೀಕ್ಷಕ ಕಚೇರಿಯಲ್ಲಿ ಕೂಡ ಇದಕ್ಕೆ ನೋಂದಣಿ ಮಾಡ್ಕೋಬೋದು ಅಥವಾ ಆನ್ಲೈನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಂದಣಿ ಅಭಿಯಾನ ಇದೆ ಬೆಂಗಳೂರು ನಗರದಲ್ಲಿ ಆಲ್ರೆಡಿ 30 ಡಿಸೆಂಬರ್ 2023ರಿಂದ ಹಿಡ್ಕೊಂಡು 31 ಮಾರ್ಚ್ 2024 ಕೂಡ ಕಟ್ಟಡ ಮತ್ತು ನಮ್ಮ ಕಾರ್ಮಿಕ ನೋಂದಣಿ ಅಭಿಯಾನ ಕೂಡ ನಡೆಯಲಿದೆ ಅಂತಲೂ ಕೂಡ ಬಂದಿದೆ. ಸೊ ಹಾಗಾಗಿ ಇನ್ನುಳಿದ ಭಾಗ ಹೆಚ್ಚಿನ ಮಾಹಿತಿಯಾಗಿ ಕಾರ್ಮಿಕ ಅಧಿಕಾರಿಗಳು ಮತ್ತು ಹಿರಿಯ ಕಾರ್ಮಿಕ ನಿರೀಕ್ಷಕರ ಸಂಪರ್ಕಿಸಬಹುದು. ಸಹಾಯವಾಣಿ ಸಂಖ್ಯೆ 155214 ಕರೆ ಮಾಡಿ ಕೂಡ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವಾಗ ನೋಂದಣಿ ಕಾರ್ಯ ಆರಂಭ ಆಗುತ್ತೆ ಅಂತಲೂ ಕೂಡ ತಿಳ್ಕೊಬೋದು. ಸೊ ಅಲ್ಲಿ ನೀವು ಹೇಳಿರ್ತಕ್ಕಂಥ ದಾಖಲಾತಿಗಳನ್ನು ತೊಗೊಂಡೋದ್ರೆ ಅವರೇ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಆನ್ಲೈನಲ್ಲಿ ಕೂಡ ಮಾಡ್ಬೋದು, ಬಟ್ ಪ್ರೆಸೆಂಟ್ಲಿ ಈಗ ಆನ್ಲೈನಲ್ಲಿ ರದ್ದು ಮಾಡಿದರೆ ಕಾರಣ ಯಾಕಪ್ಪ ಅಂದರೆ ಸೊ ಈಗ ಸಾಕಷ್ಟು ಮಂದಿ ಫೇಕ್ ಲೇಬರ್ ಕಾರ್ಡ್ನ ಹೊಂದಿರೋದ್ರಿಂದ ಸೊ ಅದನ್ನು ವೆರಿಫೈ ಮಾಡಬೇಕು. ಹಾಗಾಗಿ ಏನಪ್ಪ ಅಂದರೆ ನೋಂದಣಿ ಕಚೇರಿಯಲ್ಲಿ ಹೋಗಿ ನೀವು ನೋಂದಣಿ ಮಾಡಿಸ್ಕೊಳ್ಳಿಕ್ಕೆ ಒಂದು ಎಸ್ಟಿಮೇಷನ್ ಕೂಡ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಮಾಹಿತಿ ಬೇಕಾಗಿತ್ತಪ್ಪ ಅಂದರೆ ವೆಬ್ಸೈಟ್ನಲ್ಲಿ ಕೂಡ ಅಥವಾ 155214 ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲಾಖೆ ವೆಬ್ಸೈಟ್ ಆಗಿರ್ತಕ್ಕಂಥ ಕರ್ನಾಟಕ BWV karnataka.government.in ಕೂಡ ನೀವು ಅರ್ಜಿ ಹೋಗಿ ವಿಸಿಟ್ ಕೂಡ ಮಾಡ್ಬೋದು. ಕಟ್ಟಡ ಕಾರ್ಮಿಕರಲ್ಲದವರು ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಮಂಡಳಿ ನೀಡುವ ಕಾರ್ಮಿಕರ ಗುರುತಿನ ಚೀಟಿಯನ್ನು ಪಡೆದು ಸೌಲಭ್ಯಗಳನ್ನು ಪಡೆಯುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಅಂತಲೂ ಕೂಡ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನೀವು ಫೇಕ್ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಕ್ರಿಮಿನಲ್ ಕೇಸ್ ಆಗುತ್ತೆ ಮತ್ತು ಜೈಲಿಗೆ ಕೂಡ ಹೋಗ್ಬೋದು. ಹಾಗಾಗಿ ಯಾರು ಅದನ್ನು ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ಆಲ್ರೆಡಿ ಬೆಂಗಳೂರು ನಗರದಲ್ಲಿ ನೋಂದಣಿ ಕಾರ್ಯ ಕೂಡ ಆರಂಭ ಆಗಿದೆ. ಅದರ ಜೊತೆಗೆ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಯಾವುದು ಆರಂಭ ಆಗುತ್ತೆ ಅನ್ನೋ ಕೂಡ ನೀವು ಸಂಪರ್ಕ ಮಾಡ್ಕೋಬೋದು ಕಾರ್ಮಿಕ ಅಧಿಕಾರಿಗಳ ಸಮೀಕ್ಷೆ ಮಾಡಿಕೊಂಡು. ಮತ್ತು ಅದರ ಜೊತೆಗೆ ಈ ಮುಂಚೆ ಇರ್ತಕ್ಕಂಥ ಆನ್ಲೈನಲ್ಲಿ ಕೂಡ ನೋಂದಣಿ ಕಾರ್ಯ ಆರಂಭ ಇನ್ನೇನು ಮುಂದಿನ ತಿಂಗಳಿಂದ ಆರಂಭ ಕೂಡ ಆಗುತ್ತೆ ಅಂತಲೂ ಬಂದಿದೆ. ಅದಕ್ಕೋಸ್ಕರ ನೀವು ಸೇವಾ ಸಿಂಧು ವೆಬ್ ಪೋರ್ಟಲ್ನಲ್ಲಿ ಹೋಗಿ ನೀವು ಅರ್ಜಿನೂ ಕೂಡ ಸಲ್ಲಿಸ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಅವೈಲೇಬಲ್ ಸರ್ವಿಸಸ್ ಅಂತಿದೆಯಲ್ಲ, ಸೊ ಇಲ್ಲಿ ಬಂದು ನೀವು ಇಲ್ಲಿ ನೋಡಿ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಇಲ್ಲಿ ಬಂದು ಸರ್ಚ್ ಬಂದು ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಅಂತ ಟೈಪ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಾನು, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನಿಮಗೆ. ಸೊ ಅಪ್ಲಿಕೇಶನ್ ಫಾರ್ ಅಸಿಸ್ಟೆನ್ಸ್ ಆಫ್ ನೋಡಿ ಫ್ರೆಂಡ್ಸ್ ಲೇಬರ್ ಕರ್ನಾಟಕ ಲೇಬರ್ಗಳು ಬರ್ತಾರೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಸೊ ಅಪ್ಲಿಕೇಶನ್ ಈಗ ಪ್ರೆಸೆಂಟ್ಲಿ ಓಪನ್ ಆಗಿಲ್ಲ, ಬಟ್ ಇದು ಮುಂದೆ ಏನು ಓಪನ್ ಕೂಡ ಆಗುತ್ತೆ. ಸೊ ಅಪ್ಲಿಕೇಶನ್ ಸಬ್ಮಿಷನ್ ನೋಡಿ ಫ್ರೆಂಡ್ಸ್, ಲಾಸ್ಟ್ ಡೇಟ್ ಈಸ್ 15/5/2023 ಅಂತ ಹಳೇದೇ ಬರ್ತಾ ಇದೆ, ಅದನ್ನು ಬಿಟ್ಟರೆ ಹೊಸದು ಬರ್ತಾ ಇಲ್ಲ. ಹಾಗಾಗಿ ಯಾರು ಅರ್ಜಿ ಸಲ್ಲಿಸ್ಬೇಕಂತಿದ್ರೆ ಸೊ ಅವರಿಗೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ ಫ್ರೆಂಡ್ಸ್.